ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ ಆಚಾರ್ಯ ಮಾತಾಡ್ತಾ ಇರೋದು. ನಾನು ನಿಮಗೆ ಒಂದು ಅಮೇಝಿಂಗ್ ಪ್ಲ್ಯಾಟ್ಫಾರ್ಮ್ನ ಇಂಟ್ರಡ್ಯೂಸ್ ಮಾಡ್ಸೋಕೆ ಬಂದಿದ್ದೀನಿ, ಬೆಸ್ ಗುರುಕುಲ್. ಆಲ್ರೆಡಿ ನಿಮಗೆ ಕಂಪ್ನಿ ಬಗ್ಗೆ ಗೊತ್ತಿರ್ಬೋದು, ಸೊ ಗೊತ್ತಿಲ್ಲದೇ ಇರ್ಬೋದು. ಕಂಪನಿ ಬಂದು ಬೆಸ್ ಗುರುಕುಲ್ ಅಂತ ಹೇಳ್ಬಿಟ್ಟು ಇದು MCA ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿರೋವಂಥ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು, ಯಾವ ಥರ ವರ್ಕ್ ಮಾಡ್ಬೋದು, ಏನಿರುತ್ತೆ ಅಂತ ಹೇಳಿಬಿಟ್ಟು ನಾನು 20 ಮಿನಿಟ್ಸು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೀವು ನೋಡಿ, ಕಂಪ್ಲೀಟಾಗಿ ವರ್ಕ್ ಬಗ್ಗೆ ಆಗಲಿ, ನಿಮಗೆ ಲೀಗಾಲಿಟಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮು, ಒಂದು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಇದು ಬೆಸ್ ಗುರುಕುಲ್ ಕಂಪನಿ ಬಂದಿದ್ದು 2020 ಆಫ್ಟರ್ ಕೋವಿಡ್ ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಬಂದಿತ್ತು. ಆವಾಗ ಇದು ಗೌರ್ಮೆಂಟಿಗೆ ರಿಜಿಸ್ಟರ್ಡ್ ಆಗಿರೋಂಥ ಕಂಪನಿ ಆಗಿರುತ್ತೆ. ಇದರಲ್ಲಿ ಯಾರೆಲ್ಲ ವರ್ಕ್ನ ಮಾಡ್ಬೋದು ಅಂದರೆ ಸ್ಟೂಡೆಂಟ್ಸು, ಹೌಸ್ ವೈಫು, ಜಾಬ್ ಪ್ರೊಫೆಷನಲ್ಲು, ಯಾರು ಬೇಕಾದರೂ ವರ್ಕ್ನ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಏನು ವರ್ಕ್ ಇರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಫ್ರೀಲಾನ್ಸರ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಕಂಪನಿ ಕೋರ್ಸಸ್ಗಳು ಬರುತ್ತೆ, 4 ಬಂಡಲ್ ಆಗಿ ಡಿವೈಡ್ ಮಾಡಿರ್ತಾರೆ. ಆ ಕೋರ್ಸ್ನ ನಾವು ಪ್ರಮೋಷನ್ ಮಾಡೋವಂಥದ್ದಾಗಿರುತ್ತೆ, ಅದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತೇ ಇರುತ್ತೆ, ನೀವು ಆನ್ಲೈನಲ್ಲಿ ಜಸ್ಟ್ ಒಂದು ಸ್ಮಾರ್ಟ್ ಫೋನು ಅಥವಾ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ, ಅದು ನೀವು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ರಿವ್ಯೂನ ನೋಡಿ ನೀವು ಬೈ ಮಾಡ್ತೀರಾ, ಅದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಅಂದರೆ ಕೋರ್ಸಸ್ಗಳನ್ನ ಪ್ರಮೋಷನ್ ಮಾಡೋದಂಥದ್ದಾಗಿರುತ್ತೆ. ಸೊ ಫ್ರೀಲಾನ್ಸರ್ ಅಂತ ಅಂದರೆ ಏನಂತ ಹೇಳಿದ್ರೆ, ಕಾಪಿ ರೇಟಿಂಗ್, ಕಂಟೆಂಟ್ ರೇಟಿಂಗು, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಕ್ಯಾಪ್ಚರ್, ಲಿಂಕ್ಡ್ಇನ್, MS ವರ್ಡು, ಪವರ್ ಪಾಯಿಂಟು, ವೆಬ್ ಡಿಸೈನು, ಈ ಥರ ತುಂಬ ಹಲವಾರು ಕೋರ್ಸ್, 26 ಥರ ಕೋರ್ಸ್ಗಳು ಬರುತ್ತೆ. ಅದನ್ನು ಕಲಿತು ನೀವು ವರ್ಕ್ನ ಮಾಡೋವಂಥದ್ದಾಗಿರುತ್ತೆ. ಇದರಲ್ಲಿ ನಾವು ವರ್ಕ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಮೌಂಟ್ ಪೇ ಮಾಡಿ ಲಾಗಿನ್ ಆಗಬೇಕಾಗಿರುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಅಂತ ಇರುತ್ತೆ. ಲಾಗಿನ್ ID ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನಾವು 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಏನಂತ ಕಂಪನಿ ಬಗ್ಗೆ, ಲೀಗಾಲಿಟಿ ಬಗ್ಗೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇದು ಗೌರ್ಮೆಂಟಿಗೆ ರಿಜಿಸ್ಟರ್ಡ್ ಆಗಿದೆಯಾ ಇಲ್ವಾ ಅಂತ ನೀವು ಒಂದ್ಸಲ ರೆಫರೆನ್ಸಿಗೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಬಂದು ಇದರಲ್ಲಿ ಕೋರ್ಸಸ್ಗಳು, ಏನೆಲ್ಲ ಕೋರ್ಸಸ್ಗಳು ಬರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ 4 ಕೋರ್ಸಸ್ಗಳನ್ನ ಕೋರ್ಸಸ್ಗಳು ಬಂದು ಇದರಲ್ಲಿ 4 ಕೋರ್ಸಸ್ ಬರುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟ್ರಿ, ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೋರ್ಸ್ನ ತೊಗೊಂಡ್ರೆ ಅಂದರೆ 3500 ಪೇ ಮಾಡಿ ನೀವು ಲಾಗಿನ್ ಆದರೆ 2000ವರೆಗೂ ನಿಮಗೆ ಸ್ಯಾಲ್ರಿ ಬರುತ್ತೆ. ನೀವು ಟ್ರಾಫಿಕ್ ಮಾಸ್ಟ್ರಿ ಅಂತ ಇರುತ್ತೆ, ಟ್ರಾಫಿಕ್ ಮಾಸ್ಟ್ರಿ ಬಂದು 6000 ಇರುತ್ತೆ. 6000 ಪೇ ಮಾಡಿ ಲಾಗಿನ್ ಆದರೆ ನಿಮಗೆ 4000ವರೆಗೂ ಬರುತ್ತೆ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಬಂದು ನಿಮಗೆ 11000 ಇರುತ್ತೆ. 11000 ಪೇ ಮಾಡಿ ನೀವು ಲಾಗಿನ್ ಆದರೆ 7000ವರೆಗೂ ಬರುತ್ತೆ. ನೀವು 15000 ಪೇ ಮಾಡಿ ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್ನ ತೊಗೊಂಡ್ರೆ ನಿಮಗೆ ಅಪ್ ಟು 10000ವರೆಗೂ ಇನ್ಕಮ್ ಬರುತ್ತೆ. ಇದರಲ್ಲಿ ನಿಮಗೆ 2% ಟ್ಯಾಕ್ಸ್, ನೀವೇನು ಇನ್ಕಮ್ನ ಮಾಡ್ತೀರಾ ಅದರಲ್ಲಿ ಕಂಪನಿ 2% ಟ್ಯಾಕ್ಸ್ನ ಕಟ್ ಮಾಡಿ ನಿಮಗೆ ಅಮೌಂಟ್ನ ಡಿಡಕ್ಷನ್ ಆಗುತ್ತೆ. ಇದರಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಸೊ ನಾವು ಒಂದು ಕಂಪ್ನಿಗೆ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀವಿ ಅಂದರೆ ಅದ್ರ 100% ಸೇಫ್ ಆ್ಯಂಡ್ ಲೀಗಲ್ ಆಗಿರುತ್ತೆ ಅಂತ ನನಗಂತೂ ಗೊತ್ತಿದೆ. ಸೊ ನಿಮಗೂ ಸಹ ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲ ಈ ರಿಜಿಸ್ಟರ್ಡ್ ಆಗಿ ಇದರಲ್ಲಿ ವರ್ಕ್ ಮಾಡಿದಾಗ ಸೊ ನಿಮಗೂ ಸಹ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಏನು ವರ್ಕ್ ಇರುತ್ತೆ ಅಂತ ಆಲ್ರೆಡಿ ಇರ್ತಿತ್ತು. ಇದರಲ್ಲಿ 1 or 2 ಅವರ್ ವರ್ಕ್ನ ಮಾಡಿ ಅದು ಜಸ್ಟ್ ಒಂದು ಸ್ಮಾರ್ಟ್ ಫೋನಲ್ಲೇ ವರ್ಕ್ ಮಾಡೋವಂಥದ್ದಾಗಿರುತ್ತೆ. ಯಾವುದೇ ಥರ ಲ್ಯಾಪ್ಟಾಪ್ ರಿಕ್ವೈರ್ಮೆಂಟ್ ಇರಲ್ಲ. ನಿಮಗೆ ವೀಕ್ಲಿ ಪೇಮೆಂಟ್ ಸಹ ಇರುತ್ತೆ. ಇದರಲ್ಲಿ ನೀವು ಯಾವ ಕೋರ್ಸ್ನ ಬೈ ಮಾಡ್ತೀರಾ ಅದ್ರ ಮೇಲೆ ವರ್ಕು ಡಿಪೆಂಡ್ ಆಗಿರುತ್ತೆ. ಮತ್ತು ನೀವೇನಾದರೂ ಲಾಗಿನ್ ID ಕ್ರಿಯೇಟ್ ಮಾಡ್ಕೋಬೇಕು, ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಕ್ಯಾಪ್ಚರಲ್ಲಿ ನಾನು ಲಾಗಿನ್ ID ಕ್ರಿಯೇಟ್ ಮಾಡ್ಕೊಳ್ಳೋದು, ರಿಜಿಸ್ಟ್ರೇಷನ್ ಆಗೋದನ್ನ ನಾನು ಲಿಂಕ್ನ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದಾಗಿರುತ್ತೆ. ನಿಮಗೆ ಕಂಪ್ನಿ ಬಗ್ಗೆ, ಲೀಗಾಲಿಟಿ ಬಗ್ಗೆ ಯಾವುದ್ರ ಬಗ್ಗೆನೂ ಬೇಕಂದರೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲೂ ಸಹ ಹಾಕಿರ್ತೀನಿ, ಒಂದ್ಸಲ ನೀವು ನೋಡ್ಕೋಬೋದಾಗಿರುತ್ತೆ. ಇದು MCA ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿರೋಂಥ ಕಂಪನಿ ಆಗಿರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ಸೊ ನಾನು ಅಲ್ಲಿ ಅಮೌಂಟ್ ಹಾಕಿದ್ದೀನಿ, ಇಲ್ಲಿ ಅಮೌಂಟ್ ಹಾಕಿದ್ದೀನಿ, ಫೇಕ್ ಆಗಿದ್ದೀನಿ, ಸ್ಕ್ಯಾಮ್ ಆಗಿದ್ದೀನಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ನಾವು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ನ ಮಾಡ್ತಾ ಇದ್ದೀವಿ ಅಂದರೆ ಒಂದು ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಇರುವಾಗ ಒಂದು ಫೇಕ್ ಪ್ಲ್ಯಾಟ್ಫಾರ್ಮು ಇದ್ದೇ ಇರುತ್ತೆ. ಸೊ ನಾವು ಯಾವ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೇನಾದರೂ ಕಂಪ್ಲೀಟಾಗಿ ವರ್ಕ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಚೆಕ್ ಮಾಡಿ. ನಿಮ್ಗೆ ಇನ್ನೂ ಡೀಟೇಲ್ಸ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಕಾಣ್ತಾರ ನನ್ನ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟಾಗಿ ವರ್ಕ್ ಬಗ್ಗೆ ಗೈಡ್ ಮಾಡ್ತೀನಿ.